ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಚಂದ್ರಕಲಾ ವ್ಲಾಗ್ಗೆ ಸ್ವಾಗತ. ಸ್ಟಾರ್ಟಿಂಗೆ ನನ್ನ ಮಗ ಅಳೋದು ಹಾಕಿದ್ದೀನಿ. ಯಾಕಪ್ಪ ಅಂದರೆ ಅವ್ನು ರೆಡಿ ಆಗಿಬಿಟ್ಟಿದ್ದ. ರೆಡಿಯಾಗಿದ ತಕ್ಷಣ ಅವನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವೀಡಿಯೋ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡಬೇಡ ನನ್ನ ಅಂತ ಹತ್ಕೊಂಡಿದ್ದ. ನಮ್ಮ ಅಣ್ಣ ಫ್ರೆಂಡ್ಸು ಬಂದರು, ಅವ್ರ ವೈಫು ಬಂದರು. ಹಂಗೆ ಕಾರಲ್ಲಿ ಕುತ್ಕೊಂಡು ನಮ್ಮ ಅಮ್ಮಗೆ ಬಾಯ್ ಮಾಡಿಬಿಟ್ಟು ನಾವೆಲ್ಲೂ ಹೊರಟ್ವಿ. ನಾವಿವತ್ತು ಹೋಗ್ತಾ ಇರೋದು ಬಂದುಬಿಟ್ಟು ಗಾಂಧಿ ಬಜಾರ್ಗೆ. ಹಾಗೆ ಬಸವನಗುಡಿಗೂ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಬಂದುಬಿಟ್ಟು ಸ್ಯಾಟರ್ಡೆ ಒಂದು 10:30 ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಟ್ರಾಫಿಕ್ ಇದೆ. ಈ ಟ್ರಾಫಿಕ್ ಇರೋದು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರಲ್ಲಿ. ನಾವು ಬಂದಿದ್ದು EB ಝೋನ್, ಲೇಡೀಸ್ ಝೋನ್ ಅಂದ್ಬಿಟ್ಟು ಇದಿದ್ದು ಬಸವನಗುಡಿ. ನಾವು ಫಸ್ಟ್ ಬಸವನಗುಡಿ ಬಂದುಬಿಟ್ಟು ಇಲ್ಲಿ ಬಟ್ಟೆ ತೊಗೊಳೋಣ ಅಂತ ಬಂದಿದ್ವಿ. ಇಲ್ಲಿ ಆಫರ್ ಇತ್ತು ಬಟ್ಟೆ. ಹೆಂಗಪ್ಪ ಆಫರ್ ಅಂದರೆ 1000ಗೆ 7 ಟಾಪ್ಸು ಮತ್ತು ಹಾಗೆ 1000ಗೆ ಬಂದುಬಿಟ್ಟು 10 ಶಗ್ಗು ಕೊಡ್ತಾಯಿದ್ರು. 1000ಗೆ 5 ಸ್ವೆಟರ್ಸು. ಇಲ್ಲಿ ಬಂದುಬಿಟ್ಟು ಫುಲ್ಲು ಲೇಡೀಸ್ದೇ ಇದ್ದಿದ್ದು. ಹಾಗೆ ಜ್ಯುವೆಲರೀಸು ಸೇಲ್ ಮಾಡ್ತಾಯಿದ್ರು. ಇಲ್ಲಿ ನಾವು ಕೆಲವೊಂದು ಬಟ್ಟೆ ತೊಗೊಂಡ್ವಿ. ಅದೇನೇನು ತೊಗೊಂಡೆ ಅಂದ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಗಾಂಧಿ ಬಜಾರ್ ಕಡೆ ಹೊರಟ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಸ್ಟ್ರೀಟಲ್ಲಿ ಬರೇ ಶಾಪಿಂಗು, ಬಟ್ಟೆ, ಜ್ಯುವೆಲರೀಸ್ ಆಗಿರ್ಬೋದು. ಆಫರ್ ಮೇಲೆ ಆಫರ್ಸ್ ಇತ್ತು. ನೋಡ್ತಾ ಇರ್ಬೋದು ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಯಾವ ಅಂಗಡಿ ನೋಡು ಬಟ್ಟೆನೇ ಇದೆ ಇಲ್ಲಿ ಹಬ್ಬಕ್ಕೂ. ಅದರಲ್ಲೂ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಎಲ್ಲ ಅಂಗಡಿಯಲ್ಲೂ ಆಫರ್ಸ್ ಇಟ್ಟಿದ್ರು. ಇಲ್ಲಿ ಮಕ್ಕಳ ಶಾಪು, ಇದರಲ್ಲಿ ಎಲ್ಲ ಥರ ವೆರೈಟೀಸ್ ಮಕ್ಕಳಿಗೆ ಬಟ್ಟೆ ಸಿಗುತ್ತೆ. ಈ ಶಾಪಲ್ಲಿ ಬ್ಯಾಗ್ಗಳ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಮತ್ತು ಟಾಯ್ಸ್ ಮಕ್ಕಳಿಗೆ ಏನೇನು ಬೇಕೋ ಪ್ರತಿಯೊಂದು ಈ ಸ್ಟ್ರೀಟಲ್ಲಿ ಸಿಗುತ್ತೆ. ಹಾಗೆ ಅಲ್ಲಿಂದ ನಾವು ಸತೀಶ್ ಸ್ಟೋರ್ಗೆ ಹೊರಟ್ವಿ. ಇಲ್ಲಿ ಬಂದುಬಿಟ್ಟು ಪೂಜೆ ಐಟಮ್ಗೆ ಏನೇನು ಬೇಕು ಪ್ರತಿಯೊಂದು ಈ ಶಾಪಲ್ಲಿ ಸಿಗುತ್ತೆ. ಔಟ್ಸೈಡೇ ತುಂಬ ವೆರೈಟೀಸು ದೇವ್ರದ್ದು ವಿಗ್ರಹದು ಎಲ್ಲ ಸೆಟ್ ಇಟ್ಟಿದ್ರು. ಮತ್ತು ಒಳಗಡೆ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅಕ್ಕ ಶಾಪಿಂಗ್ ಅಂತ ಹೋಗಿದ್ದು. ಇವ್ರು ಬಂದುಬಿಟ್ಟು ನಮ್ಮ ಅಣ್ಣ ಅವ್ರ ಫ್ರೆಂಡು ವೈಫು ನಿಸರ್ಗ ಅಂದ್ಬಿಟ್ಟು ಇವ್ರ ಜೊತೆನೇ ನಾವು ಹೋಗಿದ್ದಿದ್ದು. ನಾವು ಸರಿ ಅಂದ್ಬಿಟ್ಟು ನೋಡ್ಕೊಂಬರೋಣ ಮೇಲೆ ಏನೇನಿದೆ ಅಂತ ನೋಡ್ತಾ ಇರ್ಬೋದು ನೀವು ದೇವ್ರದ್ದು ಎಲ್ಲ ಸೆಟ್ ಮಾಡಿ ಇಟ್ಟಿದ್ರು. ಹಾಗೆ ತುಂಬ ಲಕ್ಷಣವಾಗಿತ್ತು ನೋಡೋಕ್ಕೂ. ಮತ್ತು ದೇವ್ರಿಗೆ ಹಾಕೋಕ್ಕಂತಲೇ ಜ್ಯುವೆಲರೀಸ್ ಇತ್ತು. ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ರು. ಬಟ್ ನಾನು ಏನು ತಗೊಂಡಿಲ್ಲ, ನಮ್ಮ ಅಕ್ಕ ತೊಗೊಂಡಿದ್ದು. ನನ್ನ ಮಗ ನೋಡ್ತಾ ಇರ್ಬೋದು ಫುಲ್ಲು ನಿದ್ದೆ ಬಂದುಬಿಟ್ಟಿದೆ ಅವನಿಗೆ. ಈ ಸ್ಟೋರಲ್ಲಿ ಬಂದುಬಿಟ್ಟು ದೇವ್ರಿಗೆ ಬೇಕಾಗಿರೋ ಪೂಜೆ ಸಾಮಾನು, ಬ್ಲೌಸ್ ಪೀಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಹಾಗೆ ಜ್ಯುವೆಲರೀಸು, ಕಳಶ, ಜರ್ಮನ್ ಸಿಲ್ವರು, ಹಾರಗಳು ಎಲ್ಲ ಸಿಗುತ್ತೆ. ದೀಪ ಎಲ್ಲ ಇದೆ. ಸಣ್ಣ ಸಣ್ಣ ವಿಗ್ರಹಗಳು ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಅಷ್ಟು ಖುಷಿ ಆಯಿತು. ದೀಪಗಳು ನಿಮ್ಗೆ ಯಾವ ಥರ ವೆರೈಟೀಸ್ ಬೇಕೋ ಅಲ್ಲಿ ಸಿಗುತ್ತೆ ಎಲ್ಲ ರೀತಿಯೂ. ನೋಡ್ತಾ ಇರ್ಬೋದು ಶಿವಂದು ವಿಗ್ರಹ ಆಗಿರ್ಬೋದು, ಜರ್ಮನ್ ಸಿಲ್ವರ್, ಇದೆಲ್ಲ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಮ ಅಕ್ಕ ಕೆಲವೊಂದು ತಗೊಂಡ್ರು, ನಾವು ಏನು ತಗೊಂಡಿಲ್ಲ. ಜೊತೆಗೆ ಹೋಗಿದ್ದೆ ಸುಮ್ಮನೆ ಹಂಗೆ ವಿಡಿಯೋ ಮಾಡೋಣ ಅಂತ. ಎಲ್ಲ ಅವ್ರು ಶಾಪಿಂಗ್ ಮುಗಿಸ್ಕೊಂಡು ಅಷ್ಟರಲ್ಲಿ ಮತ್ತೆ ಹೊರಗಡೆ ಬಂದು ನಾವು ಏನಾದರೂ ತೊಗೊಳೋಣ ಅಂತ ಬಂದ್ವಿ. ನೋಡ್ತಾ ಇರ್ಬೋದು ಔಟ್ಸೈಡೇ ಇಷ್ಟೊಂದು ಜ್ಯುವೆಲರೀಸ್ ಕಲೆಕ್ಷನ್ ಇತ್ತು. ಹಬ್ಬ ಟೈಮ್ ಆಗಿರೋದ್ರಿಂದ ಜನ ಎಲ್ಲ ಪರ್ಚೇಸಿಂಗ್ ಅಂತ ಬಂದಿದ್ರು. ಸುತ್ತಮುತ್ತ ಬರೀ ಶಾಪಿಂಗು. ನೋಡ್ತಾ ಇರ್ಬೋದು ಏರ್ಬೋ ಅಂತೂ ತುಂಬಾ ಚೆನ್ನಾಗಿತ್ತು. ಕೇಳಿದ್ರೆ ಪ್ರೈಸ್ ತುಂಬ ಹೈ ಹೇಳಿದ್ರು. ಡಿಸ್ಕೌಂಟ್ ಮಾಡಿಕೊಡಿ ಅಂದರೆ ಕೊಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಬಂದುಬಿಟ್ವಿ, ತೊಗೊಂಡಿಲ್ಲ. ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು. ನಾನು ಕೆಲವೊಂದು ಹ್ಯಾಂಡ್ ಬ್ಯಾಗ್ಸ್ ತೊಗೊಂಡೆ. ಹಾಗೆ ಇಲ್ಲಿ ಬಟ್ಟೆ ಚೆನ್ನಾಗಿತ್ತು ತುಂಬಾ. ಒಂದು ಡ್ರೆಸ್ ತೊಗೊಂಡ್ವಿ. ಹಾಗೆ ಸರಿ ಈ ಕಡೆ ಬಂದ್ವಿ, ಹಿಂದ್ಗಡೆ ಸತೀಶ್ ಸ್ಟೋರ್ ಬ್ಯಾಕ್ ಸೈಡು. ಅಲ್ಲಿ ಬಂದು ನೋಡಿದಾಗ ವಿದ್ಯಾರ್ಥಿ ಭವನ್ ಇತ್ತು. ವಿದ್ಯಾರ್ಥಿ ಭವನ್ ಫಸ್ಟೇ ಹೋಗಿ ಒಂದು ಸತಿ ನಾವು ಟ್ರೈ ಮಾಡಿದ್ವಿ. ಸರಿ ನಾವು ಹೋಗೋಷ್ಟೊತ್ತಿಗೆ 1:30 ಆಗೋಗಿತ್ತು. ಅಲ್ಲಿ ಕ್ಲೋಸ್ ಆಗಿತ್ತು. ಅದಕ್ಕೋಸ್ಕರ ಹಣ್ಣು ತಗೊಂಡ್ವಿ. ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು, 3:30 ಆಗಿತ್ತು. ಸರಿ ಊಟ ಮಾಡ್ಕೊಂಡು ಹೋಗೋಣ, ಹೊಟ್ಟೆ ತುಂಬಾ ಹಸಿತಾಯಿತ್ತು ಅಂತ ಊಟ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಸಂಜೆ 3:30 ಆಗಿತ್ತು ಹೋಗೋಷ್ಟೊತ್ತಿಗೆ. ಕ್ಲೈಮೇಟು ತುಂಬ ಚೆನ್ನಾಗಿತ್ತು ಮತ್ತು ಟ್ರಾಫಿಕ್ ಇರಲಿಲ್ಲ. ಅಲ್ಲಿಂದ ತೊಗೊಬಂದಿರೋ ಡ್ರೆಸ್ಸುಗಳು ಇವೆಲ್ಲ. ಇದು ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ಬಂದು 750. ಹಾಗೆ 1000ಗೆ 7 ಟಾಪ್ಸ್ ಅನ್ನಲ್ಲ, ಕಾಟನ್ ಟಾಪು ತುಂಬಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ನಾನು 5 ತೊಗೊಂಡೆ. 2 ಟೀ ಶರ್ಟ್ ತೊಗೊಂಡೆ. ನೋಡ್ತಾ ಇರೋದು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ನಾನು ವಾಶ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು 1000ಗೆ 5 ಪಲಾಜೋ ಪ್ಯಾಂಟು. ಈ ಬಟ್ಟೆ ಎಲ್ಲ ನಾನು ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಕ್ವಾಲಿಟಿ ವೈಸ್ ಆಗಿರ್ಬೋದು, ಕಲರು ಚೇಂಜ್ ಆಗಿಲ್ಲ ಮತ್ತು ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ. ನನಗೆ ಕಂಫರ್ಟಬಲ್ ಅನಿಸ್ತು. ಕಂಪ್ನಿಯವ್ರಿಗೆ ಹೋಗೋರಿಗೆ ಈ ಬಟ್ಟೆಗಳು ತುಂಬಾ ಯೂಸ್ಫುಲ್ ಆಗಿದೆ. ಆಫರಲ್ಲೂ ಸಿಗ್ತಾಯಿದೆ, ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.